ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ರಾತ್ರಿ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಸಿಎಂ ಹಾಗೆ ಮಾಜಿ ಸಿಎಂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಾಳೆ ಮೊದಲ ಹಂತದ ಚರ್ಚೆಯನ್ನ ನಡೆಸಲಿದ್ದಾರೆ. ಇವರೆಲ್ಲರೂ ಸೇರಿ ಎಐಸಿಸಿ ನಾಯಕರನ್ನ ಭೇಟಿ ಮಾಡಲಿದ್ದಾರೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿ ಅನುಪಸ್ಥಿತಿಯಲ್ಲಿ ಮೀಟಿಂಗ್ ಅನ್ನ ಮಾಡಲಾಗ್ತಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ರಾತ್ರಿ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ಮೊದಲ ಹಂತದ ಚರ್ಚೆಯನ್ನ ಎಐಸಿಸಿ ನಾಯಕರು ನಡೆಸ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರು ಇರೋದಿಲ್ಲ ದೆಹಲಿಯಲ್ಲಿ, ಅವರ ಅನುಪಸ್ಥಿತಿಯಲ್ಲಿ ಈ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಹಾಗೆ ಸುರ್ಜೇವಾಲಾ ಇವರು ಭಾಗಿಯಾಗಲಿದ್ದಾರೆ. ಸದ್ಯ ಈಗ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಏನು ಶುರುವಾಗಿದೆ. ಯಾಕಂತಂದ್ರೆ ಎರಡನೇ ಸಚಿವ ಸಂಪುಟ ವಿಸ್ತರಣೆಯನ್ನ ಯಾವಾಗ ಮಾಡ್ತಾರೆ? ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ತಿಂಗಳ ಮೇಲೆ ಆದ್ರೂ ಕೂಡ ಇನ್ನು ಸಚಿವ ಸಂಪುಟನೇ ಆಗಿಲ್ಲ, ಮಂತ್ರಿಗಿರಿ ಫೈನಲ್ ಆಗಿಲ್ಲ. ಯಾವ ಖಾತೆಗೆ ಯಾವ ಶಾಸಕರನ್ನ ಮಂತ್ರಿಯಾಗಿ ನೇಮಕ ಮಾಡಿದ್ದಾರೆ ಇದು ಯಾವುದು ಕೂಡ ಆಗಿದ್ದಿಲ್ಲ. ಹಾಗಾಗಿ ಇಲ್ಲಿ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ರೀತಿಯಲ್ಲಿ ಮಾತುಗಳನ್ನ ಆಡ್ತಾ ಇದ್ರು. ಈಗ ಹೇಳಿ ಕೇಳಿ ಅಂತೂ ಫೈನಲ್ ಆಗಿ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಈಗ ಶುರುವಾಗಿರುವಂಥದ್ದು. ಇವತ್ತು ರಾತ್ರಿ ಮುಖ್ಯಮಂತ್ರಿ ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಳೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕುರಿತು ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಯಾವ್ಯಾವ ಶಾಸಕರಿಗೆ, ಯಾವ ಹೊಸಬರಿಗೆ, ಜೊತೆಗೆ ಹಳೆಯ ಶಾಸಕರು ಇವರನ್ನೆಲ್ಲ ಅಳೆದು ತೂಗಿ ಯಾರಿಗೆ ಯಾವ ಸ್ಥಾನ ಕೊಟ್ಟರೆ ಸರಿಯಾಗುತ್ತೆ, ಯಾವ ಸ್ಥಾನವನ್ನು ಕೊಟ್ಟರೆ ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಎಂಬ ಅರ್ಥದಲ್ಲಿ ನಾಳೆ ಸುದೀರ್ಘವಾಗಿ ಚರ್ಚೆ ನಡೆಯುತ್ತೆ. ಇನ್ನು ಮತ್ತೊಂದು ಕಡೆಗೆ ಈಗ ಹೈಕಮಾಂಡ್ ಅಂಗಳದಲ್ಲಿ ಕರ್ನಾಟಕ ಕ್ಯಾಬಿನೆಟ್ ನಾಳೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಇದೆಯಲ್ಲ, ಈಗ ಸಂಪುಟದಲ್ಲಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕಂದ್ರೆ ಡಿಕೆಶಿ ಒಂದು ಬಣ ಇರುವಂಥದ್ದು, ಸಿದ್ದರಾಮಯ್ಯನವರು ಒಂದು ಬಣ ಇದೆ. ಈಗ ನಾಳೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಸುರ್ಜೇವಾಲಾ ಅವರು ಇರ್ತಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಈಗ 20 ಸಚಿವ ಸ್ಥಾನಕ್ಕೆ 60 ಶಾಸಕರನ್ನ ಹೆಂಗ್ ಅಳೆದು ತೂಗಿ ಸಚಿವ ಸ್ಥಾನವನ್ನು ಫುಲ್ ಮಾಡೋದು, ಯಾರಿಗೆಲ್ಲ ಮಂತ್ರಿಗಿರಿಯನ್ನು ಕೊಡೋದು ಎಂಬ ಅರ್ಥದಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಸಚಿವ ಸ್ಥಾನಕ್ಕೆ ಯಾರಿಗೆ ಲಕ್ ಒಲಿಯುತ್ತೆ, ಯಾರಿಗೆ ಬ್ಯಾಡ್ ಲಕ್ ಇದೆ. ಯಾಕಂದ್ರೆ ಹೇಳಿ ಕೇಳಿ ಆ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಕಡೆ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಇನ್ನಿಲ್ಲದ ಲಾಬಿ ಕೂಡ ನಡೆಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಇಷ್ಟು ಸಚಿವ ಸ್ಥಾನ ಬೇಕು, ನಮಗೂ ಸಚಿವ ಸ್ಥಾನವನ್ನು ಕೊಡಿ ಎಂಬ ಅರ್ಥದಲ್ಲಿ. ಮತ್ತೊಂದು ಕಡೆಗೆ ಹೊಸಬರಿಗೆ, ಹೊಸ ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಕೊಡಿ ಅಂತ, ಮತ್ತೊಂದು ಕಡೆಗೆ ನಾವು ಹಿರಿಯರಿದ್ದೀವಿ ಪಕ್ಷದಲ್ಲಿ, ನಮ್ಮನ್ನು ಕೈ ಬಿಡಬೇಡಿ, ನಮ್ಮನ್ನು ಕಡೆಗಾಣಿಸಬೇಡಿ ಎಂಬ ಅರ್ಥದಲ್ಲೂ ಕೂಡ ಲಾಬಿಗಳು ಜೋರಾಗಿ ನಡೀತಾ ಇದೆ. ಸದ್ಯ ಈಗ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಚಟುವಟಿಕೆಗಳು ಮತ್ತೆ ಈಗ ಬಹಳ ವೇಗವನ್ನು ಪಡೆದುಕೊಂಡಿರುವಂಥದ್ದು. ಈ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ರಾತ್ರಿ ದೆಹಲಿಗೆ ಕೂಡ ಹೋಗ್ತಾ ಇದ್ದಾರೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೊಂದಿಗೆ ಈಗ ಮಹತ್ವದ ಸಭೆ ಕೂಡ ನಡೆಸಲಿದ್ದಾರೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ, ಪಕ್ಷದ ಸಂಘಟನೆ ಹಾಗೆ ರಾಜಕೀಯ ಬೆಳವಣಿಗೆ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮತ್ತೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಆಲ್ರೆಡಿ ಇಂದ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ರಾತ್ರಿ ದೆಹಲಿ ಪ್ರಯಾಣ ಹೋಗೋದಂತೂ ಕನ್ಫರ್ಮ್ ಆಗಿದೆ. ಅವರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೆ ಅಲ್ಲಿ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಯಾರಿಗೆಲ್ಲ ಮಂತ್ರಿಗಿರಿಯನ್ನು ಕೊಡಬೇಕು, ಯಾರನ್ನ ಸಚಿವರಾಗಿ ಆಯ್ಕೆ ಮಾಡಬೇಕು, ಜೊತೆಗೆ 20 ಸ್ಥಾನಕ್ಕೆ 60 ಶಾಸಕರು ಪಣ ತೊಟ್ಟಿರುವಂಥದ್ದು, ಅದರಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಎಂಬ ಅರ್ಥದಲ್ಲಿ ನಾಳೆ ಮೀಟಿಂಗ್ ನಡೀತಾ ಇದೆ.